ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶರಣ್ಯ. ನಾನಿವತ್ತು ನಿಮ್ಮ ಜೊತೆ ಟ್ರಾವೆಲ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾವು ರೀಸೆಂಟಾಗಿ ಗೋವಾಗೆ ಹೋಗಿದ್ವಿ. ಅಲ್ಲಿ ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೆ, ಬಟ್ ನಾನು ಬ್ಲಾಗ್ನ ಶೇರ್ ಮಾಡಿರಲಿಲ್ಲ. ಸೊ ಫೈನಲಿ ಇಯರ್ ಐ ಆಮ್. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಾನೆಷ್ಟು ಎಕ್ಸೈಟ್ ಆಗಿದ್ದೀನೋ ಅಷ್ಟೇ ನೀವು ಕೂಡ ಎಕ್ಸೈಟಾಗಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಗೋವಾಗೆ ಫ್ಲೈಟಲ್ಲಿ ಹೋಗಿದ್ದು. ಮಾರ್ನಿಂಗೇ ಫ್ಲೈಟ್ ಹತ್ತಿದ್ವಿ. ಸಂಜೆ 4 or 5 o'clock ಒಳಗಡೆ ರೀಚ್ ಆಗಿದ್ವಿ. ಇನ್ನೇನು ಗೋವಾಗೆ ಲ್ಯಾಂಡ್ ಆಗ್ತಾ ಇದ್ವಿ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ ವೀವು. ರಿಯಲ್ಲಾಗಿ ನೋಡೋದಕ್ಕೆ ಇದಕ್ಕಿಂತಲೂ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದು. ರಿಯಲಿ ಕ್ಯಾಮ್ರಾ ಈ ವೀವ್ನ ಜಸ್ಟಿಫೈ ಮಾಡೋದೇ ಇಲ್ಲ. ನಾನು ಈ ವೀವ್ ನೋಡೇ ಕಳೆದೋಗ್ಬಿಟ್ಟಿದ್ದೆ. ಲಿಟ್ರಲಿ ಮನೆ ಮೇಲ್ಗಡೆ ಫ್ಲೈ ಮಾಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಫೈನಲಿ ಗೋವಾ ಲ್ಯಾಂಡ್ ಆಗಿದ್ದಾಯಿತು. ಗೋವಾ ಏರ್ಪೋರ್ಟಿಂದ ನಾವು ಬುಕ್ ಮಾಡಿದ ರೆಸಾರ್ಟು ತುಂಬಾ ದೂರ ಇತ್ತು. ಆಲ್ಮೋಸ್ಟ್ 1.5 hour ತೊಗೊಂತು ಅನಿಸುತ್ತೆ. ನಾನು ನಾರ್ತ್ ಗೋವಾನ ಪ್ರೀವಿಯಸ್ ಬಂದಾಗಲೇ ನೋಡಿಬಿಟ್ಟಿದ್ದೆ. ಈ ಸಲ ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಸೊ ಹೋಟೆಲ್ ಹತ್ರ ಬಂದಿದ್ದ ತಕ್ಷಣ ಊಟ ಮಾಡಿ ಮೊದಲು ಮಾಡಿದ ಕೆಲಸನೇ ಸಮುದ್ರ ನೋಡೋದು. ನಾವು ಕೋಲ್ವಾ ಬೀಚಲ್ಲಿ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ವಿ. ಈ ರೆಸಾರ್ಟೇ ಬೀಚ್ ಫ್ರಂಟ್ ರೆಸಾರ್ಟು. ಇನ್ನೊಂದೇನು ಖುಷಿ ಆಯಿತು ಅಂತ ಅಂದರೆ, ಸೌತ್ ಗೋವಾದಲ್ಲಿ ನಾರ್ತ್ ಗೋವಾ ಥರ ಕ್ರೌಡ್ ಇರಲ್ಲ. ಈ ಬೀಚು ಕಂಪ್ಲೀಟ್ಲಿ ನಮ್ಮಿಬ್ಬರಿಗೆ ಅಂತಲೇ ಪ್ರೈವೇಟ್ ಬೀಚ್ ಆಗಿಬಿಟ್ಟಿತ್ತು. ತುಂಬ ಖುಷಿಯಾಗಿ ಎಷ್ಟಾಗುತ್ತೆ ಅಷ್ಟು ವಾಟರಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಆಟ ಆಡಿ ಮಕ್ಕಳು ಥರ ಫುಲ್ ಎಂಜಾಯ್ ಮಾಡಿದ್ವಿ. ಯಾರೂ ಇಲ್ದಲೇ ಇರೋದ್ರಿಂದ ಮನಸ್ಫೂರ್ತಿಯಾಗಿ ಸಮುದ್ರನ ನಾವು ಫುಲ್ಲು ಎಂಜಾಯ್ ಮಾಡಿ ಕೊನೆಗೆ ಸುಸ್ತಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ಶಾಕ್ಸ್ ಹತ್ರ ಬಂದ್ವಿ. ಶಾಕ್ಸಲ್ಲಿ ಸಮ್ ಡ್ರಿಂಕ್ಸ್ ಸಮ್ ಸೈಡ್ಸ್ನ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದು ಮತ್ತೆ ಸಮುದ್ರದಲ್ಲಿ ಆಟ ಆಡಿಕೊಂಡು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ರೆಸಾರ್ಟಿಗೆ ಹೋದ್ವಿ. ಜರ್ನಿ ಮತ್ತು ಇಷ್ಟೊತ್ತು ಸಮುದ್ರದಲ್ಲಿ ಆಟ ಆಡಿದ್ರಿಂದ ತುಂಬಾ ಸುಸ್ತಾಗಿತ್ತು. ಊಟ ಮಾಡಿ ಜಸ್ಟ್ ಇಮಿಡಿಯೇಟ್ ಮಲಗಿದ್ದೀವಿ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಉಳ್ಕೊಂಡಿದ್ದು ಇದೇ ರೆಸಾರ್ಟು. ಅದನ್ನು ಹೇಗೆ ಸ್ಪೆಲ್ ಮಾಡೋದು ಅಂತಲೂ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಓದ್ಕೊಂಡ್ಬಿಡಿ. ರೆಸಾರ್ಟ್ ಓಕೆ 3 star ಹೋಟೆಲ್ ಇತ್ತು, ಬಟ್ ಚೆನ್ನಾಗಿತ್ತು ಎಲ್ಲದೂ. ನಾವು ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟು ಒಂದು ಸ್ಕೂಟಿನ ಹೈರ್ ಮಾಡಿಕೊಂಡು ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ನಾವಿವತ್ತು ಹೋಗ್ತಾ ಇರೋದು ಕಾಬೋ ಡಿ ರಾಮ, ಏನು ಹೇಳ್ತಾರೆ, ಫೋರ್ಟ್ ಬೀಚ್ ಅಥವಾ ಕೇಪ್ ಗೋವಾ ಇನ್ಸ್ಟಾಗ್ರಾಮಬಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸಖತ್ತು ಬಿಸಿಲಿತ್ತು, ಜೊತೆಗೆ 2 wheeler ಹೋಗ್ತಾ ಇರೋದ್ರಿಂದ ಆನ್ ದ ವೇ ಯಾವುದೋ ಒಂದು ಶಾಪಲ್ಲಿ ನಿಲ್ಲಿಸ್ಬಿಟ್ಟು ಶಾಲ್ ತೊಗೊಂಡು ನಾನು ಕವರ್ ಮಾಡ್ಕೋಬೇಕಾಯಿತು. ನಾನು ಫಸ್ಟ್ ಡೇನೇ ಒಂದು 10 shades ಆಫ್ ಕಲರ್ ಡೌನ್ ಆಗಿಬಿಟ್ಟಿದ್ದೆ. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್, ದ ಕಾಬೋ ಡಿ ರಾಮ ಬೀಚ್ ಫೋರ್ಟ್ ವಾಟ್ ಎವರ್ ಇಟ್ ಈಸ್. ಬಟ್ ಏನಂತಂದರೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು. ನನಗೆ ಡಿಸಪಾಯಿಂಟ್ಮೆಂಟ್ ಆಯಿತು. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು ಅಂತ ಅಂದ್ಕೊಂಡೆ ಅಷ್ಟೇ. ಬಟ್ ನಾಟ್ ಅ ವರ್ತ್ ಪ್ಲೇಸ್. ಜಸ್ಟ್ ಒಂದೆರಡು ಫೋಟೋಸ್ ತೊಗೊಳೋದಕ್ಕೆ ಅಷ್ಟೇ. ಅದು ಬಿಟ್ಟು ಇನ್ನೇನೂ ಇಲ್ಲ ಇಲ್ಲಿ. ಕೆಳಗಡೆ ಹೋದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಮತ್ತು ರೆಸಾರ್ಟ್ ಕೂಡ ಇದೆ, ಬಟ್ ಹೈಲಿ ಪ್ರೈಸಬಲ್. ಸೊ ಐ ವೋಂಟ್ ರೆಕಮೆಂಡ್. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಂದಿದ್ದಕ್ಕೆ ನಾವು ಕೆಲವೊಂದು ಫೋಟೋಸ್ನ ವೀಡಿಯೋಸ್ನ ಎಲ್ಲ ತಗೊಂಡು ಕೊನೆಗೆ ಏನಾದರೂ ತಿನ್ನೋಣ ಅಂತ ಹೇಳಿ ರೆಸ್ಟೋರೆಂಟ್ಗೆ ಹೊರಟ್ವಿ. ಬಿಕಾಸ್ ಬಿಸಿಲು ಸಖತ್ತಿತ್ತು. ನಾನು ಲಿಟ್ರಲಿ ಸ್ವೆಟ್ಟಲ್ಲಿ ಸ್ನಾನ ಮಾಡಿಬಿಟ್ಟಿದ್ದೆ. ಇನ್ನೊಂದೇನು ಅಂತಂದರೆ, ಈ ಪ್ಲೇಸಿಗೆ ಬರಬೇಕು ಅಂತಂದರೆ ಸಖತ್ತು ಕಾಡು ಥರ ಇರೋ ಪ್ಲೇಸ್ನ ಕ್ರಾಸ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಲಿಟಲ್ ಬಿಟ್ ಭಯ ಆಗುತ್ತೆ, ಯಾಕಂದರೆ ಕ್ರೌಡ್ ಇರಲ್ಲ, ಏನಿರಲ್ಲ, ಯಾವುದೇ ಥರ ವೆಹಿಕಲ್ಸ್ ಕೂಡ ಓಡಾಡ್ತಾರಲ್ಲ ಅಷ್ಟೊಂದು. ಸೊ ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಬರೋದು ಬೆಟರ್ ಅನ್ನಿಸ್ತು. ನಾನೊಂದು ಸ್ವಲ್ಪ ನನ್ನ ಹಸ್ಬೆಂಡಿಂದ ಬೈಸ್ಕೊಂಡೆ ಇದರಿಂದ. ಸೊ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಈ ವ್ಯೂ ಚೆನ್ನಾಗಿತ್ತು ಅಷ್ಟೇ, ಇಲ್ಲಿ ಇನ್ನೇನೂ ಇಲ್ಲ.
ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಪೆಬಲ್ ಬೀಚ್. ದಿಸ್ ಈಸ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಸೌತ್ ಅಂತ ಹೇಳ್ಬೋದು. ನಂಗಂತೂ ಸಖತ್ ಇಷ್ಟ ಆಯಿತು. ಆ ರಾಕ್ಸ್ ಇರ್ಬೋದು, ಆ ರಾಕ್ಸಿಗೆ ಹೊಡೆಯೋ ಅಲೆಗಳಿರ್ಬೋದು, ಅದನ್ನೆಲ್ಲ ನಾನು ತುಂಬಾ ಎಂಜಾಯ್ ಮಾಡಿದೆ ಇಲ್ಲಿ. ಬಟ್ ಯು ನೀಡ್ ಟು ಡೂ ಎ ಟ್ರೆಕ್ಕಿಂಗ್ ಟು ರೀಚ್ ದಿಸ್ ಬೀಚ್. ಬಟ್ ಇಟ್ಸ್ ವರ್ತ್, ಅದು ನನಗನ್ಸಿದ್ದು. ಇಲ್ಲೂ ಸಮ್ ಇನ್ಸ್ಟಾಗ್ರಾಮ್ಗೆಲ್ಲ ತಗೊಳ್ಳೋದಕ್ಕೆ ಅಂತ ಹೇಳಿ ಫೋಟೋ ಬೂತು ಆ ಥರದ್ದೆಲ್ಲ ಸೋಗೆಗರಿನಲ್ಲಿ ಎಲ್ಲ ಮಾಡಿ ನಿಲ್ಲಿಸಿದ್ರು. ಬಟ್ ನಿಜವಾಗ್ಲೂ ನನಗೆ ಅಷ್ಟೊಂದು ಫೋಟೋ ಕ್ರೇಜ್ ಇಲ್ಲ. ಜಸ್ಟ್ ನಾವು ಹೋಗ್ಬಿಟ್ಟು ಅಟ್ಲೀಸ್ಟ್ ಅಂದರೂ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲೆಗಳ ಮಧ್ಯ ಕೂತ್ಕೊಂಡು ರಾಕ್ಸ್ ಮೇಲೆ ಫುಲ್ ಎಂಜಾಯ್ ಮಾಡಿ ನಾವು ಬಂದ್ವಿ. ಈಗ ನಾವು ಫೋರ್ಟ್ ಮೇಲೆ ಬಂದಿದ್ದೀವಿ. ಫೋರ್ಟಿಂದ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಹೇಳಿ ಬಂದ್ವಿ. ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಎನರ್ಜಿ ಡ್ರೈನ್ ಆಗಿಬಿಟ್ಟಿತ್ತು. ಇನ್ನೊಂದೇನು ಅಂತಂದರೆ ಇಲ್ಲಿ ಯಾವುದೇ ಥರ ಫುಡ್ ಸಿಗಲ್ಲ ನಿಮಗೆ. ಆದಷ್ಟು ಕ್ಯಾರಿ ಮಾಡೋದು ಬೆಟರ್ ಅನಿಸುತ್ತೆ. ಸ್ಪೆಷಲಿ ಎನರ್ಜಿ ಡ್ರಿಂಕ್ ಆ ಥರದ್ದು ಏನಾದ್ರೂ ಕ್ಯಾರಿ ಮಾಡೋದು ಬೆಟರು. ಬಿಕಾಸ್ ಇಲ್ಲಿ ನೀಟಾಗೆ ಊಟ ಸಿಗಲ್ಲ. ಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಫಾರ್ ವೆಜಿಟೇರಿಯನ್ಸ್. ಮತ್ತೆ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಟೈಮ್ ಈಗ 4:30. ಬಟ್ ನೀಟಾಗಿ ಊಟ ಆಗ್ದಲೇ ಇರೋ ಕಾರಣ ಇಬ್ರದ್ದು ಮೂಡ್ ಆಫ್ ಆಗೋಯ್ತು. ಸೊ ಊಟನ ಹಂಟ್ ಮಾಡ್ಕೊಂಡು ಹೊರಟಿದ್ದೀವಿ ನಾವು ಈಗ. ನೋಡೋಣ ಆನ್ ದ ವೇ ಯಾವುದಾದ್ರೂ ಒಂದು ಒಳ್ಳೆ ಹೋಟೆಲ್ ಏನಾದರೂ ಸಿಕ್ಕಿದ್ರೆ ಆ್ಯಂಡ್ ವೆಜ್ ಏನಾದರೂ ಇದ್ದರೆ ತಿನ್ನಬೇಕು ಅಂತ ಡಿಸೈಡ್ ಆದ್ವಿ. ಆನ್ ದ ವೇ ಹಾಗೆ ಹೋಗ್ತಾ ಒಂದು ಬೀಚ್ನ ನೋಡಿದ್ವಿ. ಕೊನೆಗೂ ಅಲ್ಲಿ ನೂಡಲ್ಸ್ ಸಿಗುತ್ತೆ ಅಂತ ಗೊತ್ತಾಗಿ ಹೋಗಿ ಅಲ್ಲಿ ಊಟ ಮಾಡಿ ಸನ್ಸೆಟ್ನ ಅದೇ ಬೀಚಲ್ಲಿ ನಾವು ಎಂಜಾಯ್ ಮಾಡಿದ್ವಿ. ಈಗೇನು ಹೋಗ್ತಾ ಇರೋ ಬೀಚಲ್ಲಿ ನಾವು ಫಾರಿನರ್ಸ್ ಕೂಡ ನೋಡಿದ್ವಿ. ಇದುವರೆಗೂ ಯಾವ ಬೀಚಲ್ಲೂ ನಾವು ಫಾರಿನರ್ ನೋಡಲಿಲ್ಲ ಸೌತಲ್ಲಿ. ನಾರ್ತಲ್ಲಾದರೆ ಎಲ್ಲಿ ನೋಡಿದ್ರೆ ಅಲ್ಲಿ ಸಿಗ್ತಾರೆ. ಬಟ್ ಸೌತಲ್ಲಿ ಫಾರಿನರ್ಸ್ ತುಂಬಾ ಕಡಿಮೆ. ಸೊ ಸನ್ಸೆಟ್ನ ಚೆನ್ನಾಗಿ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ಇಲ್ಲೂ ಕೂಡ ಟೈಮ್ನ ಸ್ಪೆಂಡ್ ಮಾಡಿ ಆಮೇಲೆ ನಾವು ಇವತ್ತು ರೆಸಾರ್ಟ್ಗೆ ಹೋಗಿ ಊಟ ಮಾಡಿ ಮಲಗಿದ್ವಿ ಅಷ್ಟೇ. ಬೇರೆ ಇನ್ನೇನು ಮಾಡಲಿಲ್ಲ ಇವತ್ತು. ನನಗೆ ಇಲ್ಲೆಲ್ಲ ಓಡಾಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಲಿಟಲ್ ಬಿಟ್ ಕಾಲು ಸ್ವೆಲ್ಲಿಂಗ್ ಕೂಡ ಬಂದಿತ್ತು. ಸೊ ಗೋವಾ ಡೇ 1 ಆ್ಯಂಡ್ ಡೇ 2 ವ್ಲಾಗ್ ಇವತ್ತು ಮುಗಿತಾ ಇದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ ಬಾಯ್.